18 ಶಾಸಕರ ಅಮಾನತ್ತು ವಾಪಸ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಅಮಾನತ್ತು ವಾಪಸ್ ಪ್ರಶ್ನಿಸಿ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಪತ್ರ ಬರೆದಿರೋದು ಆಯನೂರು ಮಂಜುನಾಥ್. ರಾಜ್ಯಪಾಲರಿಗೆ ಈ ಅಮಾನತ್ತು ವಾಪಸ್ ಪ್ರಶ್ನಿಸಿ ಪತ್ರ ಬರೆದಿದ್ದಾರೆ. ನಿಯಮಾವಳಿ 348ರ ಪ್ರಕಾರ ಸ್ಪೀಕರ್ ನಿರ್ಧಾರ ತಪ್ಪು, ಮಧ್ಯಪ್ರವೇಶ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಪತ್ರದಲ್ಲಿ ತಿಳಿಸಿದ್ದಾರೆ. ಇದು ಸಂವಿಧಾನ ವಿರೋಧಿ ಅಂತಲೂ ಕೂಡ ಆಯನೂರು ಮಂಜುನಾಥ್ ಹೇಳ್ತಿದ್ದಾರೆ. ಸದನದಲ್ಲೇ ಅಮಾನತ್ತು ವಾಪಸ್ ಪಡೆಯಬೇಕಿದೆ, ಸದನದ ಹೊರಗೆ ನಿರ್ಧಾರಕ್ಕೆ ಸ್ಪೀಕರ್ಗೆ ಅಧಿಕಾರ ಇಲ್ಲ ಅಂತ ಆಯನೂರು ಮಂಜುನಾಥ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 18 ಶಾಸಕರ ಅಮಾನತ್ತು ವಾಪಸ್ ಪ್ರಶ್ನಿಸಿ ಆಯನೂರು ಮಂಜುನಾಥ್ ಈಗ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಇಲ್ಲದೇ ಇರತಕ್ಕಂಥ ಒಂದು ಕಾನೂನನ್ನು ಚಲಾಯಿಸುವಂಥ ಅವಕಾಶವನ್ನು ಸಂವಿಧಾನ ಆಗಲಿ ಅಥವಾ ನಿಯಮಾವಳಿಗಳಾಗಲಿ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಕೆಟ್ಟ ಸಂಪ್ರದಾಯವನ್ನು ಸಂಸದೀಯ ವ್ಯವಸ್ಥೆಯಲ್ಲಿ ತರಬಾರದು, ಹುಟ್ಟುಹಾಕಬಾರದು. ಇದೇ ಮತ್ತು ಪರಂಪರೆಯಾಗಿ ಮುಂದಿನ ಘಟನೆ ನಡೆದಾಗ ಇದನ್ನೇ ಉಲ್ಲೇಖ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಸಂಸದೀಯ ವ್ಯವಸ್ಥೆಯ ಪಾವಿತ್ರ್ಯತೆಯನ್ನು ಕಾಪಾಡೋ ದೃಷ್ಟಿಯಿಂದ, ಸದನದ ಆ ಪಾವಿತ್ರ್ಯತೆ ಕಾಪಾಡೋ ದೃಷ್ಟಿಯಿಂದ, ಸದನ ಸರ್ವೋಚ್ಚ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಆಯನೂರು ಮಂಜುನಾಥ್ ಅವರು ರಾಜ್ಯಪಾಲರಿಗೆ ಬರೆದಂತಹ ಪತ್ರ, ಆ ಪತ್ರದಲ್ಲಿ ಏನಿದೆ, ಏನ್ ಹೇಳ್ತಾ ಇದ್ದಾರೆ? 18 ಶಾಸಕರನ್ನು ಅಮಾನತು ಏನು ಮಾಡಿದ್ರು, ಸದನದಲ್ಲಿ ಮಾಡಿದ್ರು. ಆ ಸದನದಿಂದ ಹೊರಗಡೆ ಈ ತೀರ್ಮಾನವನ್ನು ತೆಗೆದುಕೊಂಡು ಪುನಃ ವಾಪಸ್ ಪಡೆದಿದ್ದಾರೆ. ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ಆಯನೂರು ಮಂಜುನಾಥ್ ಅವರ ವಾದ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ರೀತಿ ಸಂವಿಧಾನ ಬಿಕ್ಕಟ್ಟು ಪ್ರಾರಂಭ ಆದಾಗ ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಅವರ ಪ್ರಮುಖವಾದ ಅಂಶ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥ ಸ್ಪೀಕರ್ ಯುಟಿ ಖಾದರ್ ಅವರು ಹಾಗೆ CM ಸಿದ್ದರಾಮಯ್ಯನವರು ಸೇರಿದ ಹಾಗೆ ಯಾರು ಸಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗಿತ್ತು. ಸದನದ ನಿಯಮಾವಳಿಗಳಿಂದ ಉಲ್ಲಂಘನೆ ಮಾಡಬಾರ್ದಾಗಿತ್ತು. ಯಾಕಂದರೆ ಸದನದ ಒಳಗಡೆ ಆಗಿರ್ತಕ್ಕಂಥ ತೀರ್ಮಾನವನ್ನು ಸದನದ ಹೊರಗಡೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಏನು ಸದನದ ಒಳಗಡೆ 348ರ ನಿಯಮಾವಳಿ ಪ್ರಕಾರ ಅವರನ್ನು ಅಮಾನತು ಮಾಡಿದ್ದಾರೆ. ಹಾಗೆ ಸದನದ ಒಳಗಡೆನೇ 354ರ ನಿಯಮಾವಳಿ ಪ್ರಕಾರ ವಾಪಸ್ ಪಡಿಬೇಕು. ಯಾಕಂದರೆ ಇಡೀ ಇವರು ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸದನ ಅಲ್ಲ, ಸದನದ ಭಾಗ ಅಷ್ಟೇ. ಹಾಗಾಗಿ ಸದನದಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಸದನದ ಎಲ್ಲ ಸದಸ್ಯರ ಸಮ್ಮುಖದಲ್ಲೇ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋದು ಅವರ ಪ್ರಮುಖವಾಗಿರ್ತಕ್ಕಂಥ ವಾದ. ಈ ಹಿನ್ನೆಲೆಯಲ್ಲಿ ಅವರು ರಾಜ್ಯಪಾಲರಿಗೆ ಸಂವಿಧಾನಿಕ ಬಿಕ್ಕಟ್ಟಾಗಿದೆ. ಯಾಕಂದರೆ ಈ ರೀತಿಯ ಒಂದು ಘಟನಾವಳಿ ಅಂದರೆ ಘಟನೋತ್ತರ ನಾವು ಅನುಮತಿ ಪಡಿತೀವಿ ಅಂತ ಹೇಳಿ ಈಗಾಗಲೇ ವಾಪಸ್ ಪಡೆದಿರ್ತಕ್ಕಂಥ ಪತ್ರದಲ್ಲಿ ವಿಧಾನಸಭಾ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರು ಉಲ್ಲೇಖ ಮಾಡಿ ಅವರು ಸಹಿಯನ್ನು ಹಾಕಿದ್ದಾರೆ. ಆದರೆ ಇದು ಯಾವುದೇ ಆರ್ಡಿನೆನ್ಸ್ ಅಲ್ಲ. ಆರ್ಡಿನೆನ್ಸ್ ಪಾಸ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಘಟನೋತ್ತರ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಇದು ಒಂದು ಸದನದ ತೀರ್ಮಾನ, ಸದನದ ಒಳಗಡೆ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ಈ ರೀತಿ ಘಟನೋತ್ತರ ತೆಗೆದುಕೊಳ್ಳಲಿಕ್ಕೆ ಬರಲ್ಲ. ಇದು ಸಂಪೂರ್ಣವಾಗಿ ಕಾನೂನು ವಿರುದ್ಧ, ಸದನದ ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥದ್ದು. ಮತ್ತು ದೇಶದಲ್ಲಿ ಇದೊಂದು ಮಾದರಿ ಆಗುತ್ತೆ. ಮುಂದೆ ಈ ರೀತಿ ಘಟನೆಗಳು ನಡೆದಾಗ ಕರ್ನಾಟಕ ವಿಧಾನಸಭೆಯಲ್ಲಿ ಈ ರೀತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತಾ ಹೋದರೆ ಮುಂದೆ ದೇಶದಲ್ಲಿ ಇದೊಂದು ರೀತಿಯ ಕಾನೂನು ಉಲ್ಲಂಘನೆಯ ಕ್ರಮ ಆಗಿ ಉಳಿತದೆ, ಕೆಟ್ಟ ಸಂಪ್ರದಾಯ ಆಗಿ ನಾಂದಿ ಹಾಡುತ್ತೆ ಅನ್ನೋದು ಅವರ ಪ್ರಮುಖವಾಗಿ ಅಂಶ. ಸ್ಪೀಕರ್ಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಸ್ಪೀಕರು ಕೂಡ ಇದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದು ಅವರ ವಾದವಾಗಿದೆ. ಹಾಗಾಗಿ ಅವರು ವಾಪಸ್ ಪಡೆದಿರೋದನ್ನು ಆದೇಶವನ್ನು ವಾಪಸ್ ಪಡೀರಿ ಅಂತ ಹೇಳಿ ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸದನದ ಒಳಗೇ ಇದನ್ನು ಪಾಸ್ ಮಾಡಿ ಆನಂತರ ಅವ್ರನ್ನ ಇದು ಮಾಡಿ, ನಾವು ಯಾವುದೇ ಕಾರಣಕ್ಕೂ ಅಮಾನತಾಗಿರ್ತಕ್ಕಂಥ MLAಗಳನ್ನ ವಾಪಸ್ ಪಡೆಯೋಬಾರ್ದು ಅನ್ನೋದು ನಿಲ್ಲುವಲ್ಲ. ಆದರೆ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಬಾರ್ದು, ಸಂವಿಧಾನ ಬಿಕ್ಕಟ್ಟಿಗೆ ಕಾರಣ ಆಗಬಾರ್ದು ಈ ಪ್ರಕರಣ ಅನ್ನೋದು ನಮ್ಮ ವಾದ ಅನ್ನೋದನ್ನು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ರಾಜೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.